ಕಂಟೆಂಟ್ ರೈಟಿಂಗ್ ಮೂಲಕ ನಿಜವಾಗ್ಲೂ ಸಂಪಾದನೆ ಮಾಡ್ಬೋದಾ ಅಥವಾ ಇದು ಜಸ್ಟ್ ಹಾಬಿನಾ? ಇಂಗ್ಲಿಷ್ ಪರ್ಫೆಕ್ಟ್ ಇದ್ರೆ ಮಾತ್ರ ಈ ಸ್ಕಿಲ್ ಯೂಸ್ ಆಗೋದಾ ಅಥವಾ ಕನ್ನಡದಲ್ಲೂ ಕಂಟೆಂಟ್ ರೈಟಿಂಗ್ ಮಾಡ್ಬೋದಾ? ನೀವು ಕೂಡ ಹೀಗೆ ಯೋಚಿಸ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾನು ಹಾನೆಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಂಡಿಯಾದಲ್ಲಿ ರೈಟಿಂಗ್ ಮೂಲಕ ಹೇಗೆ ಮತ್ತು ಎಷ್ಟು ಅರ್ನ್ ಮಾಡ್ಬೋದು ಮತ್ತು ಬಿಗಿನರ್ ಆಗಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ನೋ ಫೇಕ್ ಪ್ರಾಮಿಸಸ್, ಓನ್ಲಿ ಪ್ರಾಕ್ಟಿಕಲ್ ಕ್ಲಾರಿಟಿ. ರೈಟಿಂಗ್ ಮೂಲಕ ಯಾವ ರೀತಿಯಲ್ಲಿ ಅರ್ನ್ ಮಾಡಬಹುದು? ಫಸ್ಟ್ ಥಿಂಗ್, ರೈಟಿಂಗ್ ಅಂದ್ರೆ ನಾವೆಲ್ ಬರೆಯೋದು ಮಾತ್ರ ಅಲ್ಲ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟಿಂಗ್. ನಾನು ಆಲ್ರೆಡಿ ಕಂಟೆಂಟ್ ರೈಟಿಂಗ್ ಮತ್ತು ಕಾಪಿ ರೈಟಿಂಗ್ ಅಂದರೆ ಏನು ಅಂತ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಕಂಟೆಂಟ್ ರೈಟಿಂಗ್ ಅಂದರೆ ಏನು ಅಂತ ಕ್ಲಾರಿಟಿ ಸಿಗುತ್ತೆ. ಸೊ ಕಂಟೆಂಟ್ ರೈಟಿಂಗ್ ಅಂದರೆ ಬ್ಲಾಗ್ಸ್, ವೆಬ್ಸೈಟ್ ಆರ್ಟಿಕಲ್ಸ್, ಎಜುಕೇಷನಲ್ ಕಂಟೆಂಟ್. ಅಂದರೆ ಈಗ ಒಂದು ಕಂಪನಿ ಹತ್ರ ವೆಬ್ಸೈಟ್ ಇದೆ, ಅದಕ್ಕೆ ಅವ್ರಿಗೆ ಆರ್ಟಿಕಲ್ಸ್ ಬೇಕು. ಆ ಆರ್ಟಿಕಲ್ಸ್ನ ಕಂಟೆಂಟ್ ರೈಟರ್ ಬರೀತಾರೆ. ಇದೇ ಮೋಸ್ಟ್ ಕಾಮನ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಕಂಟೆಂಟ್ ರೈಟರ್ಸ್. ನೆಕ್ಸ್ಟ್ ಕಾಪಿ ರೈಟಿಂಗ್. ದಿಸ್ ಇಸ್ ಸೇಲ್ಸ್ ರೈಟಿಂಗ್. ಅಂದರೆ ಒಂದು ಕಂಪನಿ ಅಥವಾ ಒಂದು ಬ್ರ್ಯಾಂಡ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅಂದರೆ ಅವರಿಗೆ ಕೆಲವು ವರ್ಡ್ಸ್ಗಳು ಬೇಕಾಗಿರ್ತವೆ ಆ ಪ್ರಾಡಕ್ಟ್ನ ಮಾರೋದಕ್ಕೆ. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಕಾಪಿ ರೈಟರ್ಸ್ ಬರೀತಾರೆ. ಕಂಟೆಂಟ್ ರೈಟಿಂಗಿಂತ ಸ್ವಲ್ಪ ಸ್ಲೈಟ್ಲಿ ಜಾಸ್ತಿ ಅಮೌಂಟನ್ನು ಕಾಪಿ ರೈಟರ್ಸ್ ಅರ್ನ್ ಮಾಡ್ತಾರೆ. ನೆಕ್ಸ್ಟ್ ಸ್ಕ್ರಿಪ್ಟ್ ರೈಟಿಂಗ್. ಅಂದರೆ ಯೂಟ್ಯೂಬ್ ಸ್ಕ್ರಿಪ್ಟ್ ಆಗಿರ್ಬೋದು, ರೀಲ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಎಜುಕೇಷನಲ್ ವಿಡಿಯೋಸ್ ಆಗಿರ್ಬೋದು. ಇವಾಗ ತುಂಬಾ ಯೂಟ್ಯೂಬ್ ಚಾನಲ್ಸ್ಗಳಿದೆ. ಹಾಗಾಗಿ ಅವ್ರಿರೋ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವ್ರಿಗೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಸಮಯ ಇರೋದಿಲ್ಲ. ಅವ್ರ ನೀಶ್ನ ಅರ್ಥ ಮಾಡ್ಕೊಂಡಿರೋಂಥ ಕಂಟೆಂಟ್ ರೈಟರ್ಸ್ಗಳನ್ನ ಯೂಟ್ಯೂಬರ್ಸ್ ಕೂಡ ಹೈಯರ್ ಮಾಡ್ಕೊಳ್ತಾ ಇದ್ದಾರೆ. ಸ್ಮಾಲ್ ಚಾನಲ್ಸ್ ಅವರು ಕೂಡ ಕಂಟೆಂಟ್ ರೈಟರ್ಸ್ಗೆ ಪೇ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ರೈಟಿಂಗ್. ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್ಸ್ ಆಗಿರ್ಬೋದು, ಲಿಂಕ್ಡ್ಇನ್ ಪೋಸ್ಟ್ ಆಗಿರ್ಬೋದು, ಬ್ರ್ಯಾಂಡ್ ಸ್ಟೋರಿ ಟೆಲ್ಲಿಂಗ್. ಸ್ಮಾಲ್ ಬಿಸ್ನೆಸ್ ಪೇಜಸ್ ಇರುತ್ತಲ್ಲ ಇನ್ಸ್ಟಾಗ್ರಾಮ್ ಅವ್ರಿಗೆ ಡೈಲಿ ಕಂಟೆಂಟ್ ಬೇಕಾಗಿರುತ್ತೆ. ಬಟ್ ಅವ್ರಿಗೆ ಬರೆಯೋದು ಹೇಗಂತ ಗೊತ್ತಿಲ್ಲದೆ ಇರ್ಬೋದು ಅಥವಾ ಅವ್ರ ಹತ್ರ ಸಮಯ ಇಲ್ಲದೆ ಇರ್ಬೋದು. ಆಗ ಸೋಷಿಯಲ್ ಮೀಡಿಯಾ ಕಂಟೆಂಟ್ ರೈಟರ್ಸ್ನ ಹೈಯರ್ ಮಾಡ್ಕೊಳ್ತಾರೆ. ಸೊ ರೈಟಿಂಗ್ ಅಂದರೆ ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಸೋಷಿಯಲ್ ಮೀಡಿಯಾ ಕಂಟೆಂಟ್ ರೈಟಿಂಗ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟು ಬುಕ್ ರೈಟಿಂಗ್ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ದುಡ್ಡಿನ ಬಗ್ಗೆ ಮಾತಾಡೋಣ. ನಾನು ನಿಮಗಿಲ್ಲಿ 10 ಡೇಸಲ್ಲಿ 1 ಲಕ್ಷ ಸಂಪಾದನೆ ಮಾಡ್ತೀರಾ ಅಂತಲ್ಲ, ಆ ಥರ ಅನ್ರಿಯಲಿಸ್ಟಿಕ್ ಗೋಲ್ಸ್ನ ಅಥವಾ ಅನ್ರಿಯಲಿಸ್ಟಿಕ್ ವಿಚಾರಗಳನ್ನ ನಿಮ್ಮಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ಇದು ರಿಯಲಿಸ್ಟಿಕ್ ಆಗಿ ನಾನು ಮಾಡ್ತಾ ಇರೋದು, ಮತ್ತು ನಾನು ಕಂಟೆಂಟ್ ರೈಟಿಂಗ್ ಬಗ್ಗೆ ರಿಸರ್ಚ್ ಮಾಡಿ ಅವ್ರು ಎಷ್ಟು ಅರ್ನ್ ಮಾಡ್ತಿರಬಹುದು ಅಂತ ರಿಸರ್ಚ್ ಮಾಡಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಬಿಗಿನರ್ ಲೆವೆಲ್ನಲ್ಲಿ ಅಂದರೆ 0 to 3 months ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ, ಇಫ್ ಯು ವರ್ಕ್ ಪಾರ್ಟ್ ಟೈಮ್ 5,000ದಿಂದ 15,000 ಪರ್ ಮಂತ್ ನೀವು ಅರ್ನ್ ಮಾಡ್ಬೋದು. ಬಟ್ ಓನ್ಲಿ ಇಫ್ ಯು ಆರ್ ಕನ್ಸಿಸ್ಟೆಂಟ್. ಅಂದರೆ ನೀವು ಕನ್ಸಿಸ್ಟೆಂಟ್ ಆಗಿ ಬರಿತಾ ಇದ್ದರೆ ಮಾತ್ರ. ಮತ್ತು 6 to 12 months ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಇದ್ದೀರಾ ಅಂದರೆ, ನಿಮ್ಮ ಸ್ಕಿಲ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ, ನೀವು ತುಂಬ ಚೆನ್ನಾಗಿ ಬರಿತೀರಾ ಅಂದರೆ 20,000ರಿಂದ 50,000 ಪರ್ ಮಂತ್ ಅರ್ನ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ನೀಶ್ ಯಾವುದು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ಮತ್ತು ನಿಮ್ಮ ಕ್ಲೈಂಟ್ ಕ್ವಾಲಿಟಿ ಹೇಗಿದೆ. ಇಫ್ ಯು ಬಿಲ್ಡ್ ಸ್ಟ್ರಾಂಗ್ ಸ್ಕಿಲ್ ಆ್ಯಂಡ್ ಗುಡ್ ಕ್ಲೈಂಟ್ಸ್, ನಿಮಗೆ ಒಳ್ಳೆ ಸ್ಕಿಲ್ ಇದೆ, ಅದಕ್ಕೆ ತಕ್ಕನಾಗಿ ನಿಮಗೆ ಒಳ್ಳೆ ಕ್ಲೈಂಟ್ ಕೂಡ ಸಿಕ್ಕಿದ್ದಾರೆ ಅಂದರೆ 50,000 ಮತ್ತು ಅದಕ್ಕಿಂತ ಹೆಚ್ಚು ಕೂಡ ಅರ್ನ್ ಮಾಡ್ಬೋದು. ಬಟ್ ರಿಮೆಂಬರ್, ಇನ್ಕಮ್ ಡಿಪೆಂಡ್ಸ್ ಆನ್ ಸ್ಕಿಲ್ ಪ್ಲಸ್ ಕನ್ಸಿಸ್ಟೆನ್ಸಿ ಪ್ಲಸ್ ಕಾನ್ಫಿಡೆನ್ಸ್. ಕೇವಲ ಟ್ಯಾಲೆಂಟ್ ಇಲ್ಲದಂತ ಅಲ್ಲ, ನಿಮ್ಮ ಸ್ಕಿಲ್ ಮತ್ತು ನೀವು ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಮಾಡೋದು ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನಿಮ್ಮ ಇನ್ಕಮ್ ಡಿಪೆಂಡ್ ಆಗಿ. ಈಗ ವೇರ್ ಟು ಫೈಂಡ್ ವರ್ಕ್, ಎಲ್ಲಿ ನೀವು ಕೆಲಸ ತಗೋಬಹುದು, ಎಲ್ಲಿ ವರ್ಕ್ ಮಾಡ್ಬೋದು, ಹೇಗೆ ವರ್ಕ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ತುಂಬ ಜನ ರೈಟಿಂಗ್ ಬಗ್ಗೆ ಗೊತ್ತಿರುತ್ತೆ, ನೀವು ರೈಟಿಂಗ್ ಕಲ್ತಿರ್ತೀರಾ, ನೀವು ಕಂಟೆಂಟ್ ರೈಟಿಂಗ್ ಮಾಡಬೇಕಂತ ಅನ್ಕೊಂಡಿದ್ದೀರಾ. ಬಟ್ ನೀವು ಕೆಲಸ ಹೇಗೆ ಸರ್ಚ್ ಮಾಡೋದಂತ ಗೊತ್ತಿಲ್ಲ ಅಂದರೆ, ನಾನು ಮುಂದಿನ ಸ್ಟೆಪ್ಸಲ್ಲಿ ಹೇಗೆ ಅಂತ ಹೇಳಿ ಬಂದು ಫ್ರೀಲ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್ಸ್ ಲೈಕ್ ಫೀವರ್, ಅಪ್ ವರ್ಕ್. ಇದರಲ್ಲಿ ಕಾಂಪಿಟೇಷನ್ ತುಂಬ ಇದೆ. ಸೊ ಡೋಂಟ್ ಡಿಪೆಂಡ್ ಓನ್ಲಿ ಆನ್ ದಿಸ್. ನೆಕ್ಸ್ಟ್ ಡೈರೆಕ್ಟ್ ಔಟ್ರೀಚ್. ದಿಸ್ ಇಸ್ ಪವರ್ಫುಲ್ ಆ್ಯಂಡ್ ನಾನು ಹೆಚ್ಚಾಗಿ ಇದನ್ನೇ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಸಪೋಸ್ ಅ ಸ್ಮಾಲ್ ಬಿಸ್ನೆಸ್ ಇನ್ ಯುವರ್ ಸಿಟಿ ಹ್ಯಾಸ್ ಇನ್ಸ್ಟಾಗ್ರಾಮ್ ಪೇಜ್. ಅಂದರೆ ನಿಮ್ಮ ಒಂದು ಸಿಟಿಯಲ್ಲಿ, ಸಪೋಸ್ ಇನ್ ಯುವರ್ ಸಿಟಿ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡ್ತೀರಾ, ಅವ್ರ ಕ್ಯಾಪ್ಷನ್ಸ್ ಆಗಿರ್ಬೋದು ಅಥವಾ ಅವರ ಬರಿತಾ ಇರೋ ಕಂಟೆಂಟ್ ಆಗಿರ್ಬೋದು ವೀಕ್ ಅನಿಸ್ತಿದೆ, ನಾನು ಇದಕ್ಕಿಂತ ಬೆಟರ್ ಆಗಿ ಬರಿತೀನಿ ಅಂತ ನಿಮ್ಗೆ ಅನ್ಸಿದ್ರೆ ಯು ಕ್ಯಾನ್ ಮೆಸೇಜ್ ದೆಮ್ ಡೈರೆಕ್ಟ್ಲಿ. ನಾನು ಕೂಡ ಇದನ್ನೇ ಟ್ರೈ ಮಾಡ್ತೀನಿ. ನಾನೊಬ್ಬ ಕಂಟೆಂಟ್ ರೈಟರ್ ಆಗಿ ನಿಮ್ಮ ಬಿಸ್ನೆಸ್ನ, ನಿಮ್ಮ ಪೇಜ್ನ ಕಂಟೆಂಟ್ನ ನಾನು ಇಂಪ್ರೂವ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು 3 ಸ್ಯಾಂಪಲ್ಸ್ ಕೊಡಿ, ಅಥವಾ ನಿಮ್ದು ಬೆಸ್ಟ್ ಒಂದು ಸ್ಯಾಂಪಲ್ ಅವ್ರಿಗೆ ಫ್ರೀಯಾಗಿ ಒಂದು ಕಂಟೆಂಟ್ನ ಫ್ರೀಯಾಗಿ ಮಾಡಿಕೊಡಿ ಸ್ಯಾಂಪಲ್ ಅಂತ. ಅವ್ರು ಅದನ್ನು ನೋಡಿ ಇಷ್ಟಪಟ್ಟರೆ ಅವ್ರು ನಿಮ್ಮನ್ನು ಮತ್ತೆ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಲಿಂಕ್ಡ್ಇನ್. ಮೆನಿ ಫೌಂಡರ್ಸ್ ಆ್ಯಂಡ್ ಸ್ಟಾರ್ಟ್ಅಪ್ಸ್ ಸರ್ಚ್ ಫಾರ್ ರೈಟರ್ಸ್. ಲಿಂಕ್ಡ್ಇನ್ನಲ್ಲಿ ಫೌಂಡರ್ಸ್ ಮತ್ತು ಸ್ಟಾರ್ಟ್ಅಪ್ಸ್ಗಳು ರೈಟರ್ಸ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಒಂದು ಸಿಂಪಲ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಬಿಗಿನರ್ ಕಂಟೆಂಟ್ ರೈಟರ್ ಅಂತ ಹಾಕಿ ಸ್ಟಾರ್ಟ್ ಪೋಸ್ಟಿಂಗ್ ಸ್ಮಾಲ್ ರೈಟಿಂಗ್ ಸ್ಯಾಂಪಲ್ಸ್. ನಿಮ್ಮ ರೈಟಿಂಗ್ ಸ್ಯಾಂಪಲ್ಸ್ನ ಅದರಲ್ಲಿ ಪೋಸ್ಟ್ ಮಾಡ್ತಾ ಬನ್ನಿ. ಕ್ರಮೇಣ ಫೌಂಡರ್ಸ್ ಅಥವಾ ಸ್ಟಾರ್ಟ್ಅಪ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಯೂಟ್ಯೂಬರ್ಸ್. ಸರ್ಚ್ ಸ್ಮಾಲ್ ಯೂಟ್ಯೂಬ್ ಚಾನಲ್ಸ್, ದೇ ನೀಡ್ ಸ್ಕ್ರಿಪ್ಟ್. ಯೂಟ್ಯೂಬ್ ಚಾನಲ್ಸ್ನ
ನಿಮ್ಮ ಫಾರ್ ಎಕ್ಸಾಂಪಲ್ ಇದು ಕನ್ನಡ ಕಂಟೆಂಟ್ ರೈಟರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಆಲ್ರೆಡಿ 2 ಯೂಟ್ಯೂಬರ್ಸ್ಗಳಿಗೆ ಕಂಟೆಂಟ್ ಬರ್ಕೊಡ್ತಾ ಇದ್ದೀನಿ, ಅವ್ರ ಸ್ಕ್ರಿಪ್ಟ್ಸ್ನ ಬರ್ಕೊಡ್ತಾ ಇದ್ದೀನಿ. ನನಗೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಹೆಚ್ಚಾಗಿ ಕಂಟೆಂಟ್ ರೈಟಿಂಗಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈಗ ಸದ್ಯಕ್ಕೆ 2 ಯೂಟ್ಯೂಬರ್ಸ್ಗಳಿಗೆ ನಾನು ಕಂಟೆಂಟ್ ಬರೆದು ಕೊಡ್ತಾ ಇದ್ದೀನಿ. ನೀವು ಅವ್ರನ್ನ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾನೊಬ್ಳು ಕಂಟೆಂಟ್ ರೈಟರ್, ಈ ರೀತಿ ನನ್ನ ಈ ನೀಶ್ನಲ್ಲಿ ನಾನು ನಿಮಗೆ ಸ್ಕ್ರಿಪ್ಟ್ ಬರೆದು ಕೊಡ್ತೀನಿ ಅಂತ ನೀವು ಆಫರ್ ಮಾಡ್ಬೋದು. ಆಪರ್ಚುನಿಟೀಸ್ ಆರ್ ದೇರ್ ಬಟ್ ಯು ಮಸ್ಟ್ ಟೇಕ್ ಆ್ಯಕ್ಷನ್. ಈಗ ನಿಮಗೆ ಬೇಕಾಗಿರೋ ಸ್ಕಿಲ್ಸ್ ಯಾವ್ಯಾವ್ದು ಅಂತ ಮೆನಿ ಥಿಂಗ್ ನಿಮ್ಗೆ ಅನಿಸ್ಬೋದು. ನಾನು ಇಂಗ್ಲೀಷ್ ಪರ್ಫೆಕ್ಟ್ ಆಗಿಲ್ಲ, ನನಗೆ ವೆಕಾಬ್ಯುಲರಿ ಚೆನ್ನಾಗಿ ಗೊತ್ತಿಲ್ಲ, ನಾನು ಬರೆಯೋದು ಅಷ್ಟು ಚೆನ್ನಾಗಿದೆ ಅಂತ ಗೊತ್ತಿಲ್ಲ, ಈ ರೀತಿ ಎಲ್ಲ ನೀವು ಯೋಚಿಸ್ಬೋದು. ಒಬ್ಬ ಕಂಟೆಂಟ್ ರೈಟರ್ ಆಗೋಕ್ಕೆ ಇಂಗ್ಲೀಷ್ ಪರ್ಫೆಕ್ಟ್ ಆಗಿರಬೇಕು ಅಂತ ಏನಿಲ್ಲ. ಯಾಕಂದರೆ ಈಗೆಲ್ಲ ತುಂಬಾ ಟೂಲ್ಸ್ಗಳಿದ್ದಾವೆ. ನಾವು ಬರೆದಿರೋ ಗ್ರಾಮರ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದಾಗಿರ್ಬೋದು. ಅದೆಲ್ಲದಕ್ಕೂ ಟೂಲ್ಸ್ ಇರೋದ್ರಿಂದ ನೀವು ಅದನ್ನು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಂಟೆಂಟನ್ನು ಬರಿಬೋದು. ಬಟ್ ನಿಮ್ಮ ಯುನೀಕ್ನೆಸ್ ಇದ್ದಾಗ ನೀವು ಬರ್ದಿರೋ ಕಂಟೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಸಿಕ್ ಸ್ಕಿಲ್ಸ್ ಯಾವ್ಯಾವ್ದಂದರೆ ಕ್ಲಿಯರ್ ಥಿಂಕಿಂಗ್ ಇರಬೇಕು, ಮತ್ತು ಸಿಂಪಲ್ ಸೆಂಟೆನ್ಸ್ ರೈಟಿಂಗ್, ಬೇಸಿಕ್ ಗ್ರಾಮರ್, ರಿಸರ್ಚ್ ಎಬಿಲಿಟಿ. ಇದು ತುಂಬ ಮೇನ್. ರಿಸರ್ಚ್ ಮಾಡೋವಂಥ ಒಂದು ಎಬಿಲಿಟಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಮತ್ತು ಡೈಲಿ ಪ್ರಾಕ್ಟೀಸ್. ನೆಕ್ಸ್ಟ್ ನಾನು ನಿಮಗೆ 30 ಡೇ ಬಿಗಿನರ್ ಆಕ್ಷನ್ ಪ್ಲಾನ್ ಅನ್ನು ಕೊಡ್ತಾ ಇದ್ದೀನಿ. ಇಫ್ ಯು ಆರ್ ಸೀರಿಯಸ್ ಫಾಲೋ ದಿಸ್. ನೀವು ಸೀರಿಯಸ್ ಆಗಿ ಕಂಟೆಂಟ್ ರೈಟರ್ ಆಗಬೇಕು ಅಂತಿದ್ರೆ ವೀಕ್ 1 ಅಲ್ಲಿ ಏನೆಲ್ಲ ಮಾಡ್ಬೋದು? ಲರ್ನ್ ಬೇಸಿಕ್ಸ್, ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕಂಟೆಂಟ್ ಅಂಡ್ ಕಾಪಿ ರೈಟಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟಿಂಗ್ ಅದ್ರ ಬಗ್ಗೆ ನೀವು ಕಲಿತಾ ಬನ್ನಿ. ಮತ್ತು ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ, ಬ್ಲಾಗ್ಸ್ ಓದಿ, ಫ್ರೀ ಕೋರ್ಸಸ್ ಇದೆ ಅದನ್ನು ಮಾಡಿ. ನೆಕ್ಸ್ಟ್ ವೀಕ್ 2 ಅಲ್ಲಿ ಸ್ಟಾರ್ಟ್ ಡೈಲಿ ಪ್ರಾಕ್ಟೀಸ್. ಫಸ್ಟ್ ನೀವು ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ವೀಕ್ 2 ಅಲ್ಲಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಜಸ್ಟ್ ರೈಟ್. ನಿಮಗೆ ಯಾವುದು ತುಂಬ ನಾನು ಬರಿಬೋದು ಅಂತ ಅನ್ನಿಸ್ತಾ ಇದೆ, ಅದು ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್ ಆಗಿರ್ಬೋದು, ಬ್ಲಾಗ್ ಆಗಿರ್ಬೋದು, ಆಡ್ಸ್ ಆಗಿರ್ಬೋದು, ನಿಮಗೆ ಯಾವುದು ತುಂಬ ಫೆಮಿಲಿಯರ್ ಅನ್ನಿಸ್ತಾ ಇದೆ, ನಾನು ಇದನ್ನು ಮಾಡ್ಬೋದು ಅಂತ ನಿಮಗೆ ಯಾವುದು ಕಾನ್ಫಿಡೆನ್ಸ್ ಕೊಡ್ತಾ ಇದೆ, ಅದು ಒಂದು ವಿಷಯನ ತಗೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿ. ವೀಕ್ 3 ಕ್ರಿಯೇಟ್ 3 ಸ್ಯಾಂಪಲ್ ವರ್ಕ್ಸ್. ಈಗ ನಿಮಗೆ ವೀಕ್ 1 ಅಲ್ಲಿ ನೀವು ಕಂಪ್ಲೀಟ್ ಆಗಿ ಬೇಸಿಕ್ಸ್ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ವೀಕ್ 2 ಅಲ್ಲಿ ನೀವು ನಿಮ್ಮ ನೀಶ್ ಯಾವುದು, ನೀವು ಯಾವುದ್ರಲ್ಲಿ ಪರ್ಫೆಕ್ಟಾಗಿ ಮಾಡಬಲ್ಲೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ. ವೀಕ್ 3 ಅಲ್ಲಿ ನೀವು ಸ್ಯಾಂಪಲ್ ವರ್ಕ್ಸ್ನ ಕ್ರಿಯೇಟ್ ಮಾಡಿ. ಅಂದರೆ ಒಂದು ಬ್ಲಾಗ್ ಆರ್ಟಿಕಲ್ ಆಗಿರ್ಬೋದು, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಕಂಟೆಂಟ್ ಸ್ಯಾಂಪಲ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಪೋರ್ಟ್ಫೋಲಿಯೋ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ. ವೀಕ್ 4 ಅಲ್ಲಿ ಅಪ್ಲೈ ಮಾಡಿ, ಕೆಲಸಕ್ಕೋಸ್ಕರ ಅಪ್ಲೈ ಮಾಡಿ. ಸೆಂಡ್ ಮೆಸೇಜಸ್, ಕ್ರಿಯೇಟ್ ಲಿಂಕ್ಡ್ಇನ್ ಪ್ರೊಫೈಲ್, ಗೂಗಲ್ ಡಾಕ್ಸ್ ಅಲ್ಲಿ ನಿಮ್ಮ ಸ್ಯಾಂಪಲ್ಸ್ ಅನ್ನು ಅಪ್ಲೋಡ್ ಮಾಡಿ ಮತ್ತು ಕ್ಲೈಂಟ್ಸ್ಗಳಿಗೆ ರೀಚ್ ಔಟ್ ಆಗಿ. ಇಂಪಾರ್ಟೆಂಟ್ ಟ್ರೂತ್ ಏನಂದರೆ, ರೈಟಿಂಗ್ ಅನ್ನೋದು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಲ್ಲ, ಅದು ಒಂದು ಸ್ಕಿಲ್. ಇದನ್ನು ಸೀರಿಯಸ್ ಆಗಿ 6 ಮಂತ್ಸ್, ಜಸ್ಟ್ 6 ಮಂತ್ಸ್ ನೀವು ಸೀರಿಯಸ್ ಆಗಿ ಟ್ರೈ ಮಾಡಿದ್ರೆ ನೀವು ರಿಸಲ್ಟ್ ಅನ್ನು ನೋಡ್ಬೋದು. ಜಸ್ಟ್ ಒಂದು 5 ದಿನ ಕಲಿಯೋದು ಮತ್ತೆ ಬಿಟ್ಬಿಡೋದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಕನ್ಸಿಸ್ಟೆನ್ಸಿ ಡಿಸೈಡ್ಸ್ ಇನ್ಕಮ್. ಇಫ್ ಯು ರಿಯಲಿ ವಾಂಟ್ ಟು ಅರ್ನ್ ಥ್ರೂ ರೈಟಿಂಗ್, ಸ್ಟಾರ್ಟ್ ಟುಡೇ, ನಾಟ್ ನೆಕ್ಸ್ಟ್ ಮಂತ್, ನಾಟ್ ನೆಕ್ಸ್ಟ್ ಇಯರ್. ಮತ್ತು ನಿಮಗೆ ಸಿಂಪಲ್ ಕನ್ನಡ ಎಕ್ಸ್ಪ್ಲನೇಷನ್ಸ್ ಅಬೌಟ್ ರೈಟಿಂಗ್ ಸ್ಕಿಲ್ಸ್, ಫ್ರೀಲಾನ್ಸಿಂಗ್, ಇನ್ಕಮ್ ಕ್ಲಾರಿಟಿ ಅಥವಾ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್ ಯಾವುದೇ ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ವಿಷಯಗಳು ಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮತ್ತು ರಿಸರ್ಚ್ ಮಾಡಿರೋಂಥ ಕಂಟೆಂಟನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ರಿಪ್ಲೈ.